ಕ್ಲಾಸ್ 10 ಟ್ರಯಾಂಗಲ್ಸ್ ಎಕ್ಸಸೈಸ್ 2.5 ಅಲ್ಲಿ ನಾವು ಈಗಾಗಲೇ 1 to 8 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರೋದ್ರಿಂದ 9th ಪ್ರಾಬ್ಲಮ್ ಎ ಲ್ಯಾಡರ್ 10 ಮೀಟರ್ ಲಾಂಗ್ ರೀಚಸ್ ಎ ವಿಂಡೋ 8 ಮೀಟರ್ ಎಬೋವ್ ದ ಗ್ರೌಂಡ್ ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಫುಟ್ ಆಫ್ ದ ಲ್ಯಾಡರ್ ಫ್ರಮ್ ದ ಬೇಸ್ ಆಫ್ ದ ವಾಲ್. ಓಕೆ, ನೋಡಿ ನಾವು ಕ್ವಶನನ್ನು ನೋಡಿಕೊಂಡು ಡಯಾಗ್ರಾಮನ್ನು ನಾವೇ ಬರ್ಕೋಬೇಕಾಗುತ್ತೆ. ಓಕೆ, ಏನು ಹೇಳಿದ್ದಾರೆ? ಎ ಲ್ಯಾಡರ್ 10 ಮೀಟರ್ ಲಾಂಗ್, ಲ್ಯಾಡರ್ ಎಷ್ಟಿದೆ? 10 ಮೀಟರ್ ಲಾಂಗ್ ಇದೆ. ರೀಚಸ್ ಎ ವಿಂಡೋ 8 ಮೀಟರ್ ಎಬೋವ್ ದ ಗ್ರೌಂಡ್. ನೋಡಿ, ಗ್ರೌಂಡಿಂದ ಎಬೋ ಮೇಲೆ ಒಂದು ವಿಂಡೋ ಇದೆ. ಆ ವಿಂಡೋಗೆ ಏನಾಗಿದೆ? ಲ್ಯಾಡರ್ ಏನಾಗಿದೆ? ರೀಚ್ ಆಗಿದೆ. ಮತ್ತೆ ವಿಂಡೋ 8 ಮೀಟರ್ ಎಬೋವ್ ದ ಗ್ರೌಂಡ್ ಅಂತ ಹೇಳಿದ್ರೆ, ಅಂದರೆ ವಿಂಡೋ ಗ್ರೌಂಡಿಂದ 8 ಮೀಟರ್ ಮೇಲೆ ಇದೆ. ಹಾಗಾದರೆ ನೋಡಿ, 8 ಮೀಟರ್ ಎಲ್ಲಿಗೆ? ವಿಂಡೋ ಮತ್ತು ಗ್ರೌಂಡಿನ ನಡುವೆ ಇರೋ ಡಿಸ್ಟೆನ್ಸ್ ಏನಾಗಿದೆ? 8 ಮೀಟರ್ ಆಗಿದೆ. ನೆಕ್ಸ್ಟ್ ಏನು? ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಫುಟ್ ಆಫ್ ದ ಲ್ಯಾಡರ್ ಫ್ರಮ್ ಬೇಸ್ ಆಫ್ ದ ವಾಲ್. ಅಂದರೆ ನೋಡಿ, ಫುಟ್ ಆಫ್ ದ ಲ್ಯಾಡರ್ ಇಲ್ಲಿಂದ ನಮಗೆ ಬೇಸ್ ಆಫ್ ದ ವಾಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಈ ಡಯಾಗ್ರಾಮನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನೋಡಿ, ಏನು ಮಾಡ್ತೀನಿ, ಇದಕ್ಕೆ ಎ ಬಿ ಸಿ ಅಂದ್ಬಿಟ್ರೆ ಎ ಬಿ ಸಿ ಏನಾಗೋಯ್ತು? ಟ್ರಯಾಂಗಲ್ ಆಗೋಯ್ತು. ಮತ್ತು ವಾಲ್ ಅಂತ ಹೇಳಿದಾಗ ಇಲ್ಲಿ ನಮಗೆ 90 ಡಿಗ್ರಿ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಹಾಗಾದರೆ ಡಯಾಗ್ರಾಮು ಮತ್ತು ಕ್ವಶನನ್ನು ನೋಡಿಕೊಂಡು ಗಿವನನ್ನು ಬರಿತಾ ಹೋಗ್ಬಿಡೋಣ. ಗಿವನ್ ಲೆಂತ್ ಆಫ್ ದ ಲ್ಯಾಡರ್. ನೋಡಿ, ಲೆಂತ್ ಆಫ್ ದ ಲ್ಯಾಡರ್ ಏನಾಗಿದೆ? ಎ ಸಿ ಎಷ್ಟಿದೆ? 10 ಮೀಟರ್ ಇದೆ. ಹೈಟ್ ಆಫ್ ದ ವಾಲ್, ನೋಡಿ ಹೈಟ್ ಆಫ್ ದ ವಾಲ್ ಏನಾಗಿದೆ? ಇಲ್ಲಿ ಎ ಬಿ ಇದೆ. ಎ ಬಿಯ ಲೆಂತ್ ಎಷ್ಟಿದೆ? 8 ಮೀಟರ್ ಇದೆ. ಓಕೆ, ನಾವು ಏನನ್ನು ಫೈಂಡ್ ಮಾಡಬೇಕಾಗಿದೆ ಅಂದರೆ ಡಿಸ್ಟೆನ್ಸ್ ಆಫ್ ದ ಫುಟ್ ಆಫ್ ದ ಲ್ಯಾಡರ್ ಫ್ರಮ್ ದ ಬೇಸ್ ಆಫ್ ದ ವಾಲ್. ನೋಡಿ, ಬೇಸ್ ಆಫ್ ದ ವಾಲಿಂದ ಫುಟ್ ಆಫ್ ದ ಲ್ಯಾಡರ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಫೈಂಡ್ ಮಾಡಿ ಅಂದಿದ್ರೆ ಅದೇನಾಗಿದೆ? ಇಲ್ಲಿ ಬಿ ಸಿ ಆಗಿದೆ. ನಾನು ಬಿ ಸಿಯ ಲೆಂತನ್ನು ಫೈಂಡ್ ಮಾಡಬೇಕಾಗಿದೆ. ಸೊಲ್ಯೂಷನ್ ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ. ನೋಡಿ, ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಆ್ಯಂಗಲ್ ಬಿ ಏನಾಗಿದೆ? 90 ಡಿಗ್ರಿ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ? ಪೈಥಾಗರಸ್ ಥಿಯರಮನ್ನು ಅಪ್ಲೈ ಮಾಡ್ತೀನಿ. ಓಕೆ, ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಸ್ಕ್ವಯರ್ ಆಫ್ ದ ಹೈಪೋಟಿನಸ್. ಹಾಗಾದ್ರೆ ಹೈಪೋಟಿನಸ್ ಅಂದರೆ ಯಾವುದು? 90 ಡಿಗ್ರಿಗೆ ಆಪೋಸಿಟ್ ಆಗಿರೋ ಸೈಡ್ ಯಾವುದು? ಇಲ್ಲಿ 90 ಡಿಗ್ರಿ ಆಪೋಸಿಟ್ ಆಗಿರೋ ಸೈಡ್ ಯಾವುದು? ಎ ಸಿ ಆಗಿದೆ. ಹಾಗಾದರೆ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವಯರ್ಸ್ ಆಫ್ ದ ಅದರ್ ಟು ಸೈಡ್ಸ್. ಅದರ್ ಟು ಸೈಡ್ಸ್ ಯಾವುದಿಲ್ಲಿ? ನೋಡಿ, ಎ ಬಿ ಸ್ಕ್ವಯರ್ ಪ್ಲಸ್ ಇನ್ನೊಂದು ಸೈಡ್ ಯಾವುದಾಗಿದೆ? ಬಿ ಸಿ ಸ್ಕ್ವಯರಿಗೆ ಈಕ್ವಲ್ ಆಗಿರುತ್ತೆ. ಓಕೆ, ಹಾಗಾದರೆ ನಮಗೆ ಗೊತ್ತಿರೋ ವ್ಯಾಲ್ಯೂಸ್ಗಳನ್ನು ಇದರ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ನಾವು ಬಿ ಸಿಯನ್ನು ಫೈಂಡ್ ಮಾಡ್ಬೋದು. ಓಕೆ, ಎ ಸಿಯ ವ್ಯಾಲ್ಯೂ ಎಷ್ಟಿದೆ? ಎ ಸಿ ಅಂದರೆ 10 ಇದೆ. ಓಕೆ, 10 ಸ್ಕ್ವಯರ್ ಈಸ್ ಈಕ್ವಲ್ ಟು, ನೋಡಿ ಎ ಬಿ ಅಂದರೆ 8 ಇದೆ, 8 ಸ್ಕ್ವಯರ್ ಪ್ಲಸ್ ಬಿ ಸಿ ವ್ಯಾಲ್ಯೂ ಗೊತ್ತಿಲ್ಲ, ಬಿ ಸಿ ಸ್ಕ್ವಯರನ್ನು ಹಾಗೆ ಬರ್ಕೊಳ್ತೀನಿ. 10 ಸ್ಕ್ವಯರ್ ಅಂದರೆ 10ಅನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ 10 ಟೆನ್ಸ 100 ಬರುತ್ತೆ. ಈಸ್ ಈಕ್ವಲ್ ಟು 8 8 64 ಬರುತ್ತೆ. ಪ್ಲಸ್ ಬಿ ಸಿನ ಹಾಗೆ ಬರ್ಕೊಳ್ಳೋಣ, ಬಿ ಸಿ ಸ್ಕ್ವಯರ್. ಓಕೆ, ನೋಡಿ ಬಿ ಸಿ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 64ನ ಆ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡ್ತೀನಿ. 100 ನೋಡಿ ಪ್ಲಸ್ 64 ಇರೋದು ಈಸ್ ಈಕ್ವಲ್ ಟು ಇಂದ ಆ ಸೈಡಿಗೆ ಟ್ರಾನ್ಸ್ಫರ್ ಆದ ತಕ್ಷಣ ಏನಾಗುತ್ತೆ? ಮೈನಸ್ 64 ಆಗೋಯ್ತು. ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವಯರನ್ನು ಹಾಗೆ ಬರ್ಕೊಳ್ಳೋಣ. ಓಕೆ, ನೋಡಿ ಪ್ಲಸ್ ಇದೆ, 100ಗೆ ಪ್ಲಸ್ ಇದೆ, 64ಗೆ ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಅಂದರೆ ಸಬ್ಟ್ರಾಕ್ಷನ್ ಮಾಡ್ತೀವಿ. 100ಅಲ್ಲಿ 64ನ ಸಬ್ಟ್ರಾಕ್ಷನ್ ಮಾಡಿದರೆ 36 ಬರುತ್ತೆ. 100 ಬಿಗ್ಗರ್ ಆಗಿರೋದ್ರಿಂದ 100ನ ಸೈನ್ ಏನಾಗಿದೆ? ಪ್ಲಸ್ ಬಂದು ಹೋಯಿತು. ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವಯರ್ ಆಯಿತು. ನನಗೆ ಬಿ ಸಿ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ ಸ್ಕ್ವಯರನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, ಸ್ಕ್ವಯರ್ ಇರೋದನ್ನ ಈಸ್ ಈಕ್ವಲ್ ಟು ಇಂದ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ? ಅದು ಸ್ಕ್ವಯರ್ ರೂಟ್ ಆಗೋಗುತ್ತೆ. ಸ್ಕ್ವಯರ್ ರೂಟ್ 36 ಈಸ್ ಈಕ್ವಲ್ ಟು ಬಿ ಸಿ. ಓಕೆ, ಹಾಗಾದರೆ ಸ್ಕ್ವಯರ್ ರೂಟ್ ಆಫ್ 36 ಅನ್ನೋ ವ್ಯಾಲ್ಯೂ ಎಷ್ಟು? 6 ಆಗಿರುತ್ತೆ. ಈಸ್ ಈಕ್ವಲ್ ಟು ಬಿ ಸಿ. ದೇರ್ಫೋರ್ ಬಿ ಸಿ ಈಸ್ ಈಕ್ವಲ್ ಟು 6. ನೋಡಿ, ಎಲ್ಲದಕ್ಕೂ ಸಹ ಇಲ್ಲಿ ಮೀಟರ್ ಅಂತ ಹೇಳಿರೋದ್ರಿಂದ ಲೆಂತ್ಗಳನ್ನು ಇದೂ ಸಹ ಏನಾಗಿರುತ್ತೆ? ಮೀಟರೇ ಆಗಿರುತ್ತೆ. ಬಿ ಸಿ ಈಸ್ ಈಕ್ವಲ್ ಟು 6 ಮೀಟರ್ ಆಗಿರುತ್ತೆ. Therefore, distance of the foot of the ladder from base of the wall is 6 meter ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. 10th problem, a guy wire attached to a vertical pole of height 18 meter is 24 meter long and has a stake attached to the other end. How far from the base of the pole should the stake be driven so that the wire will be taut?
ಓಕೆ, ನಮಗೆ ಕ್ವಶನ್ ಅರ್ಥ ಆಗಬೇಕು ಅಂದರೆ ನಾವು ಡಯಾಗ್ರಾಮನ್ನು ಬರಿಬೇಕಾಗುತ್ತೆ. ಓಕೆ, ಏನು ಹೇಳಿದ್ದಾರೆ ಕ್ವಶನಲ್ಲಿ ಅಂದರೆ, ಎ ಗೈ ವೈರ್ ಅಟ್ಯಾಚ್ಡ್ ಟು ಎ ವರ್ಟಿಕಲ್ ಪೋಲ್ ಆಫ್ ಹೈಟ್ 18 ಮೀಟರ್. ಓಕೆ ನೋಡಿ, 18 ಮೀಟರ್ ಇರುವಂಥ ಒಂದು ಪೋಲ್ ಇದೆ. ಓಕೆ ನೋಡಿ, 18 ಮೀಟರ್ ಇರುವಂಥ ಒಂದು ಪೋಲ್ ಇದೆ. ಈ ಪೋಲಿಗೆ ಹೆಸರನ್ನು ಕೊಡ್ತೀನಿ ನಾನು, XY ಅಂತ ಕೊಡ್ತೀನಿ. ಓಕೆ, ಈ ಪೋಲಿನ ಒನ್ ಎಂಡಿಗೆ ಏನು ಮಾಡ್ತಾ ಇದ್ದಾರೆ, ಗೈ ವೈರನ್ನು ಏನು ಮಾಡ್ತಿದ್ದಾರೆ, ಅಟ್ಯಾಚ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿಗೆ ಒಂದು ವೈರನ್ನು ಅಟ್ಯಾಚ್ ಮಾಡಿದ್ದಾರೆ ಅಂತ ಇಟ್ಕೊಂಡು ನೋಡಿ, ವೈರನ್ನು ಅಟ್ಯಾಚ್ ಮಾಡಿದ್ದಾರೆ. ಆ ವೈರಿನ ಲೆಂತ್ ಎಷ್ಟಿದೆ ಅಂತ ಹೇಳಿದರೆ 24 ಮೀಟರ್ ಇದೆ. ಓಕೆ, ಈಗ ಏನು ಮಾಡಬೇಕು, ಈ ವೈರ್ ಇದೆಯಲ್ಲ ಈಗ ಲೂಸ್ ಆಗಿದೆ, ಈ ವೈರು ಟೈಟ್ ಆಗಬೇಕು. ಟೈಟ್ ಆಗಬೇಕು ಅಂದರೆ ನಾವೇನು ಮಾಡಬೇಕು, ಈ ಪೋಲಿನ ಬೇಸಿಂದ ದೂರಕ್ಕೆ ಇದನ್ನು ಇಟ್ಕೊಂಡು ಏನು ಮಾಡಬೇಕು, ತೊಗೊಂಡು ಹೋಗ್ತಾ ಹೋಗಬೇಕು. ದೂರಕ್ಕೆ ತೊಗೊಂಡೋದ್ರೆ ಯಾವುದೋ ಒಂದು ಡಿಸ್ಟೆನ್ಸಿಗೆ ಹೋದಾಗ ಅದೇ ವೈರ್ ಏನಾಗೋಗುತ್ತೆ, ಟೈಟ್ ಆಗುತ್ತೆ ಅಲ್ವಾ. ಎಸ್ ನೋಡಿ, ಈ ವೈರನ್ನು ನಾನು ಝೆಡ್ ಅನ್ನುವಂಥ ಪಾಯಿಂಟಿಗೆ ತಂದಾಗ ಏನಾಗುತ್ತೆ, ಟೈಟ್ ಆಗಿದೆ. ಓಕೆ, XZ ಅನ್ನೋದು ಏನಾಗಿದೆ, ಲೆಂತ್ ಆಫ್ ದ ವೈರ್ ಆಗಿದೆ. ಲೆಂತ್ ಆಫ್ ದ ವೈರ್ ಎಷ್ಟು ಕೊಟ್ಟಿದ್ದಾರೆ, 24 ಮೀಟರನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಏನನ್ನು ಫೈಂಡ್ ಮಾಡಬೇಕು ಅಂದರೆ, ಬೇಸ್ ಆಫ್ ದ ಪೋಲ್ ಆ್ಯಂಡ್ ಅದರ್ ಎಂಡ್ ಆಫ್ ದ ವೈರ್, ಎರಡರ ನಡುವೆ ಇರುವ ಡಿಸ್ಟೆನ್ಸ್ ಅಂದರೆ YZ ಅನ್ನು ಫೈಂಡ್ ಮಾಡಬೇಕಾಗಿದೆ. ಓಕೆ, ಹಾಗಾದರೆ ಡಯಾಗ್ರಾಮನ್ನು ನೋಡಿಕೊಂಡು ಗಿವನನ್ನು ಬರಿತಾ ಹೋಗ್ಬಿಡೋಣ. ಗಿವನ್ ಹೈಟ್ ಆಫ್ ದ ಪೋಲ್ ನೋಡಿ, ಹೈಟ್ ಆಫ್ ದ ಪೋಲ್ ಏನಾಗಿದೆ, XY ಆಗಿದೆ. XY ಎಷ್ಟಿದೆ, 18 ಮೀಟರ್ ಇದೆ. ನೆಕ್ಸ್ಟ್ ಲೆಂತ್ ಆಫ್ ದ ವೈರ್, ಲೆಂತ್ ಆಫ್ ದ ವೈರ್ XZ ಎಷ್ಟಿದೆ, 24 ಮೀಟರ್. ಇವೆರಡನ್ನು ಕೊಟ್ಟಿದ್ದಾರೆ. ನಾವು ಫೈಂಡ್ ಮಾಡಬೇಕಾಗಿರೋದು ಏನು, ಡಿಸ್ಟೆನ್ಸ್ ಬಿಟ್ವೀನ್ ದ ಬೇಸ್ ಆಫ್ ದ ಪೋಲ್ ಆ್ಯಂಡ್ ದ ಅದರ್ ಎಂಡ್ ಆಫ್ ದ ವೈರ್, ಇವೆರಡರ ನಡುವೆ ಇರೋ ಡಿಸ್ಟೆನ್ಸನ್ನು ಫೈಂಡ್ ಮಾಡಬೇಕು. ಏನದು, YZ ಆಗಿರುತ್ತೆ. YZ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊಲ್ಯೂಷನ್ ಇನ್ ಟ್ರಯಾಂಗಲ್ XYZ ನೋಡಿ, ಟ್ರಯಾಂಗಲ್ XYZ ಅಲ್ಲಿ XY ಅನ್ನೋದೇನಾಗಿದೆ, ಪೋಲ್ ಅಂತ ಹೇಳಿರೋದ್ರಿಂದ ಇದೇನಾಗಿರುತ್ತೆ, 90 ಡಿಗ್ರಿ ಫಾರ್ಮೇಷನ್ ಆಗಿರುತ್ತೆ. ಓಕೆ, ಆ್ಯಂಗಲ್ Y ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ನೋಡಿ, ಒಂದು ಟ್ರಯಾಂಗಲ್ನಲ್ಲಿ ಒಂದು ಆ್ಯಂಗಲ್ 90 ಡಿಗ್ರಿ ಆಗಿದೆ ಅಂದರೆ ನಾವು ಪೈಥಾಗರಸ್ ಥಿಯರಮನ್ನು ಅಪ್ಲೈ ಮಾಡ್ಬೋದು ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಓಕೆ, ಸ್ಕ್ವೇರ್ ಆಫ್ ದ ಹೈಪೋಟಿನಸ್ ಅಂದರೆ ನೋಡಿ, 90 ಡಿಗ್ರಿಗೆ ಆಪೋಸಿಟ್ ಆಗಿರೋ ಸೈಡಲ್ಲಿ ಯಾವುದು, XZ ಅಲ್ವಾ. XZ ಸ್ಕ್ವೇರ್ ಈಸ್ ಈಕ್ವಲ್ ಟು ರಿಮೈನಿಂಗ್ 2 ಸೈಡ್ಗಳ ಸ್ಕ್ವೇರ್ಗಳ ಸಂಬಂಧ ಮಾಡೋಣ. ಯಾವುದು ರಿಮೈನಿಂಗ್ 2 ಸೈಡ್ಸು, XY ಸ್ಕ್ವೇರ್ ಪ್ಲಸ್ ಇನ್ನೊಂದು ಸೈಡ್ ಯಾವುದು, YZ ಸ್ಕ್ವೇರ್. ಗೊತ್ತಿರುವಂಥ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ನೋಡಿ, XZ ಅಂತ ಹೇಳಿದರೆ ಎಷ್ಟು, 24 ಇದೆ. 24 ಸ್ಕ್ವೇರ್ ಈಸ್ ಈಕ್ವಲ್ ಟು XY ಅಂತ ಹೇಳಿದರೆ 18 ಇದೆ. 18 ಸ್ಕ್ವೇರ್ ಪ್ಲಸ್ YZ ಸ್ಕ್ವೇರ್ ಆಗೋಯ್ತು. ಓಕೆ, ಹಾಗಾದರೆ ನಾವೇನು ಮಾಡೋಣ, 24 ಸ್ಕ್ವೇರನ್ನು ಮಾಡೋಣ. 24 ಸ್ಕ್ವೇರನ್ನು ಮಾಡಿದರೆ 576 ಬರುತ್ತೆ. ಈಸ್ ಈಕ್ವಲ್ ಟು 18 ಸ್ಕ್ವೇರನ್ನು ಮಾಡಿದರೆ 324 ಬರುತ್ತೆ. ಪ್ಲಸ್ YZಗೆ ವ್ಯಾಲ್ಯೂ ಗೊತ್ತಿಲ್ಲ, YZ ಸ್ಕ್ವೇರನ್ನು ಹಾಗೆ ಬರ್ಕೊಳ್ಳೋಣ. ಓಕೆ, YZ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಇದನ್ನು ಈ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. 576 ನೋಡಿ, ಪ್ಲಸ್ ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ -324 ಆಗೋಯಿತು. ಈಸ್ ಈಕ್ವಲ್ ಟು YZ ಸ್ಕ್ವೇರ್ ಬಂತು. ಓಕೆ, ಇದನ್ನು ಪ್ಲಸ್ಸು ಮೈನಸ್ಸು ಇರೋದ್ರಿಂದ ಸಬ್ಟ್ರಾಕ್ಷನ್ ಮಾಡ್ತೀನಿ. ಸಬ್ಟ್ರಾಕ್ಷನ್ ಮಾಡಿದರೆ 252 ಬರುತ್ತೆ ಆನ್ಸರು. ಈಸ್ ಈಕ್ವಲ್ ಟು YZ ಸ್ಕ್ವೇರ್ ಆಯಿತು. ನನಗೆ YZನ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಸ್ಕ್ವೇರನ್ನ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 252 ಈಸ್ ಈಕ್ವಲ್ ಟು YZ ಆಗೋಯಿತು. ಓಕೆ, 252ಗೆ ಸ್ಕ್ವೇರ್ ರೂಟ್ ಸಿಗೋದಿಲ್ಲ. ಹಾಗಾಗಿ ಇದನ್ನೇನು ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಇದನ್ನು ಏನು ಮಾಡೋಣ, ಸಿಂಪ್ಲಿಫೈ ಮಾಡ್ಕೊಳೋಣ. ಎಸ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದರೆ 252 ಇದೆಯಲ್ಲ, ಇದನ್ನು 2 × 2 × 3 × 3 × 7 ಅಂತ ಬರಿಬೋದು. ಎಸ್, ಇದು ಸ್ಕ್ವೇರ್ ರೂಟ್ ಆಗಿರೋದ್ರಿಂದ ಸೇಮ್ 2 ನಂಬರ್ಸೇ ಗ್ರೂಪನ್ನು ಮಾಡ್ತಾ ಹೋಗೋಣ. ನೋಡಿ, 2 × 2ಗೆ ಒಂದು ಗ್ರೂಪ್ ಆಯಿತು, 3 × 3ಗೆ ಇನ್ನೊಂದು ಗ್ರೂಪ್ ಆಯಿತು. 7 ಒಂದೇ ನಂಬರ್ ಇರೋದ್ರಿಂದ ಅದು ಗ್ರೂಪ್ ಮಾಡೋಕ್ಕೆ ಬರಲ್ಲ. ಓಕೆ, ಈ 2 ನಂಬರ್ಸಿಂದ 1 ನಂಬರ್ ಹೊರಗಡೆ ಬರುತ್ತೆ, ಇಂಟು ಈ 2 ನಂಬರ್ಸಿಂದ ಇನ್ನೊಂದು ನಂಬರ್ ಹೊರಗಡೆ ಬರುತ್ತೆ. ನೋಡಿ, 2 2 ಇಂದ 1 2 ಬಂತು, 3 3 ಇಂದ 1 3 ಬಂತು. ಹಾಗಾದರೆ ಇನ್ನೊಂದು ನಂಬರ್ ಏನಾಗಿರುತ್ತೆ, ರೂಟ್ ಜೊತೆಗೆ ಕ್ಯಾನ್ಸಲ್ ಆಗಿರುತ್ತೆ. ಹಾಗಾದರೆ ರೂಟ್ ಒಳಗೆ ಉಳಿಯೋದೇನು, 7 ಉಳ್ಕೊಳುತ್ತೆ. ಓಕೆ, 2 3 6 ರೂಟ್ 7 ಆಯಿತು. ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 252 ಅಂತ ಮಾಡಿದರೆ 6 ರೂಟ್ 7 ಆನ್ಸರ್ ಬರುತ್ತೆ. ಹಾಗಾದರೆ ಇಲ್ಲಿ ಬರೆಯೋಣ, 6 ರೂಟ್ 7 ಈಸ್ ಈಕ್ವಲ್ ಟು YZ. ದೇರ್ಫೋರ್ YZ ಈಸ್ ಈಕ್ವಲ್ ಟು 6 ರೂಟ್ 7 ಮೀಟರ್ ಆಗಿರುತ್ತೆ.
Therefore, distance between the base of the pole and other end of the wire is 6√7 meters ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. 11th problem, an aeroplane leaves an airport and flies due north at a speed of 1000 km per hour. At the same time, another aeroplane leaves the same airport and flies due west at a speed of 1200 km per hour. How far apart will be the two planes after 1.5 hours? ಓಕೆ, ಈ ಕ್ವಶನ್ ಅರ್ಥ ಆಗಬೇಕು ಅಂದರೆ ನಾವು ಡಯಾಗ್ರಾಮನ್ನು ಬರ್ಕೋಬೇಕಾಗುತ್ತೆ. ಫಸ್ಟ್ ನಾನು ಏನು ಮಾಡ್ಕೊಂಡಿನಿ, ಡೈರೆಕ್ಷನ್ಸನ್ನು ಬರ್ಕೊಂಡಿನಿ. ನೋಡಿ, ಇದು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಆಗಿರುತ್ತೆ. ಓಕೆ, ಏನು ಹೇಳ್ತಿದ್ದಾರೆ, ಆ್ಯನ್ ಏರೋಪ್ಲೇನ್ ಲೀವ್ಸ್ ಆ್ಯನ್ ಏರ್ಪೋರ್ಟ್ ಆ್ಯಂಡ್ ಫ್ಲೈಸ್ ಡ್ಯೂ ನಾರ್ತ್ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಸೆಂಟ್ರನ್ನು ನಾನು ಏನು ಮಾಡ್ಕೊಳ್ತೀನಿ, ಏರ್ಪೋರ್ಟ್ ಅಂತ ಇಟ್ಕೊಳ್ತೀನಿ. ಏರ್ಪೋರ್ಟಿಗೆ ಓ ಅಂತ ಕೊಡ್ತೀನಿ. ಏರ್ಪೋರ್ಟಿಂದ ಒಂದು ಏರೋಪ್ಲೇನು ನಾರ್ತಿಗೆ ಏನು ಮಾಡ್ತಾ ಇದೆ, ಫ್ಲೈ ಆಗ್ತಾ ಇದೆ. ಹಾಗಾದರೆ ನಾರ್ತ್ ಸೈಡಿಗೆ ಏರೋಪ್ಲೇನ್ ಏನಾಗ್ತಾ ಇದೆ, ಫ್ಲೈ ಆಗ್ತಾ ಇದೆ, ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅದೇ ರೀತಿಯಾಗಿ ಅಟ್ ದ ಸೇಮ್ ಟೈಮ್, ಅದೇ ಟೈಮಲ್ಲಿ ಅನದರ್ ಏರೋಪ್ಲೇನ್ ಲೀವ್ಸ್ ದ ಸೇಮ್ ಏರ್ಪೋರ್ಟು. ಸೇಮ್ ಟೈಮಲ್ಲಿ ಸೇಮ್ ಏರ್ಪೋರ್ಟಲ್ಲಿ ಇನ್ನೊಂದು ಏರೋಪ್ಲೇನ್ ಏನಾಗ್ತಾ ಇದೆ, ಫ್ಲೈಸ್ ಡ್ಯೂ ವೆಸ್ಟಿಗೆ ಫ್ಲೈ ಆಗ್ತಾ ಇದೆ. ಓಕೆ, ಈ ಸೈಡಿಗೆ ಹೋಗ್ತಾ ಇದೆ. ಒಂದು ನಾರ್ತ್ ಸೈಡಿಗೆ ಹೋಗ್ತಾ ಇದೆ, ಇನ್ನೊಂದು ವೆಸ್ಟ್ ಸೈಡಿಗೆ ಹೋಗ್ತಾ ಇದೆ. ಸೇಮ್ ಏರ್ಪೋರ್ಟಲ್ಲಿ ಸೇಮ್ ಟೈಮಲ್ಲಿ ಹೋಗ್ತಾ ಇದೆ. ಓಕೆ, ಹಾಗಾದರೆ ಹೌ ಫಾರ್ ಅಪಾರ್ಟ್ ವಿಲ್ ಬಿ ದ ಟೂ ಪ್ಲೇನ್ಸ್ ಆಫ್ಟರ್ 1.5 hours? ಹಾಗಾದರೆ 1.5 ಗಂಟೆ ಆದಮೇಲೆ ಎರಡು ಏರೋಪ್ಲೇನ್ಗಳು, ನೋಡಿ 1.5 ಗಂಟೆ ಆದಮೇಲೆ ಈ ಏರೋಪ್ಲೇನು ಇಲ್ಲಿ ಬಂದಿದೆ ಅಂತ ಇಟ್ಕೊಳ್ಳೋಣ. ಎ ಅನ್ನೋ ಪಾಯಿಂಟಲ್ಲಿ ಇದೆ ಅಂತ ಇಟ್ಕೊಂಡ್ರೆ, ಅದೇ ರೀತಿ ಇದು ಬಿ ಅನ್ನುವಂಥ ಪಾಯಿಂಟಲ್ಲಿ ಇದೆ ಅಂತ ಹೇಳಿದರೆ 1.5 hour ಆದಮೇಲೆ ಈ ಎರಡೂ ಏರೋಪ್ಲೇನ್ಗಳ ನಡುವೆ ಇರುವಂತಹ ಡಿಸ್ಟೆನ್ಸ್ ಎಷ್ಟಿರುತ್ತೆ ಫೈಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಾನು ಎ ಬಿಯ ಲೆಂತ್ ಅಂದರೆ ಏರೋಪ್ಲೇನ್ ಎ ಮತ್ತು ಏರೋಪ್ಲೇನ್ ಬಿಗಳ ನಡುವೆ ಇರೋ ಡಿಸ್ಟೆನ್ಸನ್ನು ಫೈಂಡ್ ಮಾಡಬೇಕು ಅಂದರೆ ಫಸ್ಟ್ ನನಗೆ ಓ ಎ ಮತ್ತು ಓ ಬಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಏರೋಪ್ಲೇನ್ ಆ್ಯಂಡ್ ಏರ್ಪೋರ್ಟ್ ಎರಡರ ನಡುವೆ ಇರೋ ಡಿಸ್ಟೆನ್ಸ್ಗಳು ನನಗೆ ಬೇಕಾಗುತ್ತೆ. ಹಾಗಾದರೆ ಈ ನಾರ್ತಿಗೆ ಹೋಗ್ತಾ ಇರೋ ಏರೋಪ್ಲೇನ್ನ ಸ್ಪೀಡ್ ಎಷ್ಟಿದೆ ಅಂತ ಹೇಳಿದರೆ 1000 km/h ಇದೆ. ಮತ್ತು ಟೈಮ್ ಎಷ್ಟು ತೊಗೊಳುತ್ತೆ ಅಂತ ಹೇಳಿದರೆ ಟೈಮ್ ಆಫ್ಟರ್ 1.5 hour. ಹಾಗಾದರೆ ಟೈಮ್ ಏನಾಗಿದೆ, 1.5 hour ಆಗಿದೆ. ಅದೇ ರೀತಿ ಇನ್ನೊಂದು ವೆಸ್ಟ್ ಸೈಡಿಗೆ ಫ್ಲೈ ಆಗ್ತಾ ಇರುವಂಥ ಏರೋಪ್ಲೇನ್ ಇದೆಯಲ್ಲ, ಅದರ ಸ್ಪೀಡ್ ಎಷ್ಟಿದೆ ಅಂತ ಹೇಳಿದರೆ ನೋಡಿ 1200 km/h ಆಗಿದೆ. ಟೈಮ್ ಎಷ್ಟು ತೊಗೊಂಡಿರುತ್ತೆ, 1.5 ಟೈಮ್ ಆದಮೇಲೆ 1.5 hour ಆದಮೇಲೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ ಅಂತ ಫೈಂಡ್ ಮಾಡಬೇಕು. ನನಗೆ ಸ್ಪೀಡು ಮತ್ತು ಟೈಮು ಗೊತ್ತಿದೆ, ಡಿಸ್ಟೆನ್ಸನ್ನು ಫೈಂಡ್ ಮಾಡಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು, ಸ್ಪೀಡಿನ ಫಾರ್ಮುಲಾವನ್ನು ಬಳಸ್ಕೋಬೇಕು. ನೋಡಿ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಈ ಫಾರ್ಮುಲಾವನ್ನು ನಾವು ಬಳಸ್ಕೋಬೇಕಾಗುತ್ತೆ. ನನಗೆ ಡಿಸ್ಟೆನ್ಸ್ ಬೇಕಾಗಿರೋದ್ರಿಂದ ಈ ಟೈಮನ್ನು ಈ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡ್ತೀನಿ. ಸ್ಪೀಡ್ ನೋಡಿ, ಡಿವೈಡ್ ಬೈ ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ ಸ್ಪೀಡ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಆಗುತ್ತೆ. ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಈ ಕ್ವಶನ್ನ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೋಬೋದು. ಸೊಲ್ಯೂಷನ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪ್ಲೇನ್ ಟುವರ್ಡ್ಸ್ ನಾರ್ತ್. ನೋಡಿ, ಏರ್ಪೋರ್ಟಿಂದ ನಾರ್ತ್ ಡೈರೆಕ್ಷನ್ಗೆ ಏನಾಗಿದೆ, ಏರೋಪ್ಲೇನು ಫ್ಲೈ ಆಗಿದೆ. ಈಗ ನಾವು ಏರೋಪ್ಲೇನು ಮತ್ತು ಏರ್ಪೋರ್ಟ್ನ ನಡುವೆ ಇರುವಂತಹ ಡಿಸ್ಟೆನ್ಸನ್ನು ಫೈಂಡ್ ಮಾಡ್ತಾ ಇದ್ದೀವಿ. ಡಿಸ್ಟೆನ್ಸ್ ಫಾರ್ಮುಲಾ ಇಲ್ಲೇ ಮಾಡ್ಕೊಂಡಿದ್ದೀವಿ. ಡಿ ಈಸ್ ಈಕ್ವಲ್ ಟು ಅಂದರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗಿರುತ್ತೆ. ಓಕೆ, ಹಾಗಾದರೆ ನಾರ್ತ್ ಡೈರೆಕ್ಷನ್ಗೆ ಫ್ಲೈ ಆಗಿರುವಂಥ ಏರೋಪ್ಲೇನು ಮತ್ತು ಏರ್ಪೋರ್ಟ್ನ ನಡುವೆ ಇರೋ ಡಿಸ್ಟೆನ್ಸ್ ಏನಾಗಿರುತ್ತೆ, ಓ ಎ ಆಗಿರುತ್ತೆ. ಓ ಎ ಈಸ್ ಈಕ್ವಲ್ ಟು ಸ್ಪೀಡ್ ಏನಾಗಿದೆ, 1000 km/h ಅವರೇ ಕೊಟ್ಟಿದ್ದಾರೆ. ಇಂಟು ಟೈಮ್ ಏನಾಗಿದೆ, 1.5 hour ಆಗಿದೆ. 1/2 ಆಗಿದೆ. ನೋಡಿ, ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇರೋದ್ರಿಂದ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟನ್ನು ಮಾಡ್ಕೊಡೋಣ. ಈಸ್ ಈಕ್ವಲ್ ಟು 1000 ಇಂಟು ನೋಡಿ 2 1s 2 ಪ್ಲಸ್ 1 ಮಾಡಿದರೆ 3/2 ಆಗುತ್ತೆ. ಓಕೆ, ಡಿವೈಡ್ ಆಗುತ್ತೆ. ನೋಡಿ, 2 1s 2 5s 10 0 0 ಎಷ್ಟು ಬಂತು, 500 ಇಂಟು 3 ಆಗುತ್ತೆ. ಓ ಎ ಈಸ್ ಈಕ್ವಲ್ ಟು 500 ಇಂಟು 3 ಮಲ್ಟಿಪ್ಲೈ ಮಾಡಿದರೆ ಓ ಎ ಈಸ್ ಈಕ್ವಲ್ ಟು 3 5s 15 1500 km ಆಗೋಯಿತು. ಓಕೆ,
ನಾರ್ತ್ ಡೈರೆಕ್ಷನ್ಗೆ ಫ್ಲೈ ಆಗಿರುವಂತಹ ಏರೋಪ್ಲೇನ್ ಮತ್ತು ಏರ್ಪೋರ್ಟ್ನ ನಡುವೆ ಇರೋ ಡಿಸ್ಟೆನ್ಸ್ ಏನಾಗಿದೆ 1500 ಕಿಲೋಮೀಟರ್ಸ್ ಆಗಿದೆ. ಎಸ್, ಅದೇ ರೀತಿಯಾಗಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪ್ಲೇನ್ ಟುವರ್ಡ್ಸ್ ವೆಸ್ಟ್. ನೋಡಿ, ಏರ್ಪೋರ್ಟಿಂದ ವೆಸ್ಟ್ ಡೈರೆಕ್ಷನ್ಗೆ ಫ್ಲೈ ಆಗಿರುವಂತಹ ಏರೋಪ್ಲೇನ್ನ ಡಿಸ್ಟೆನ್ಸನ್ನು ಫೈಂಡ್ ಮಾಡಬೇಕಾಗಿರುತ್ತೆ. ಡಿಸ್ಟೆನ್ಸ್ ಏನಾಗಿರುತ್ತೆ? OB ಆಗಿರುತ್ತೆ. OB ಈಸ್ ಈಕ್ವಲ್ ಟು ಸ್ಪೀಡ್ ಎಷ್ಟಿರುತ್ತೆ? 1200 ಕಿಲೋಮೀಟರ್ ಪರ್ ಅವರ್ ಅವರೇ ಕೊಟ್ಟಿದ್ದಾರೆ. ಇಂಟು ಟೈಮ್ ಏನಾಗಿದೆ? 1.5 hours ಅಂತ ಹೇಳಿದ್ದಾರೆ. ಓಕೆ, 1200 ಇಂಟು, ನೋಡಿ ಇದು ಮಿಕ್ಸ್ಡ್ ಫ್ರಾಕ್ಷನ್ನ ಇಂಪ್ರಾಪರಿಗೆ ಕನ್ವರ್ಟ್ ಮಾಡೋಣ. 2 1s 2 ಪ್ಲಸ್ 1 ಮಾಡಿದರೆ 3/2 ಆಯಿತು. ಡಿವೈಡ್ ಆಗುತ್ತೆ. 2 1s 2 6 12 0 0 ಬಂತು. ಎಷ್ಟು ಬಂತು? 600 ಇಂಟು 3 ಆಗೋಯಿತು. ದೇರ್ಫೋರ್ OB ಈಸ್ ಈಕ್ವಲ್ ಟು, ನೋಡಿ ಮಲ್ಟಿಪ್ಲೈ ಮಾಡಿದರೆ 6 3s 18 1800 ಕಿಲೋಮೀಟರ್ ಬಂದ್ಬಿಡ್ತು. ಓಕೆ, ಹಾಗಾದರೆ ನಮಗೆ OA ಡಿಸ್ಟೆನ್ಸ್ ಎಷ್ಟು ಬಂದಿದೆ? 1500 ಕಿಲೋಮೀಟರ್ ಬಂದಿದೆ. OB ಲೆಂತ್ ಎಷ್ಟು ಬಂದಿದೆ? 1800 ಕಿಲೋಮೀಟರ್ ಬಂದಿದೆ. ನಾವೀಗ AB ಡಿಸ್ಟೆನ್ಸನ್ನು ಫೈಂಡ್ ಮಾಡಬೇಕಾಗಿದೆ. ನೋಡಿ, ಇಲ್ಲಿ 90 ಡಿಗ್ರಿ ಫಾರ್ಮೇಷನ್ ಆಗಿರುತ್ತೆ. ಹಾಗಾಗಿ ದೇರ್ಫೋರ್ ಇನ್ ಟ್ರಯಾಂಗಲ್ OAB ಯಲ್ಲಿ ಆ್ಯಂಗಲ್ O ಈಸ್ ಈಕ್ವಲ್ ಟು ಏನಾಗಿದೆ? 90 ಡಿಗ್ರಿ ಆಗಿರೋದ್ರಿಂದ ನಾವೀಗ ಪೈಥಾಗರಸ್ ಥಿಯರಮನ್ನು ಅಪ್ಲೈ ಮಾಡಿಬಿಡೋಣ. ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಓಕೆ, ಪೈಥಾಗರಸ್ ಥಿಯರಮನ್ನು ಯೂಸ್ ಮಾಡ್ಕೊಳ್ಳೋಣ. ನೋಡಿ, 90 ಡಿಗ್ರಿಗೆ ಆಪೋಸಿಟ್ ಆಗಿರೋ ಸೈಡ್ ಯಾವುದಾಗಿದೆ? AB ಆಗಿದೆ. AB ಸ್ಕ್ವೇರ್ ಈಸ್ ಈಕ್ವಲ್ ಟು, ಓಕೆ, ರಿಮೈನಿಂಗ್ 2 ಸೈಡ್ಸ್ ಯಾವುದು? OA ಸ್ಕ್ವೇರ್ ಪ್ಲಸ್ ಇನ್ನೊಂದು ಸೈಡ್ ಯಾವುದು? OB ಆಗಿದೆ. OB ಸ್ಕ್ವೇರ್ ಆಗಿದೆ. ಓಕೆ, ಗೊತ್ತಿರೋ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. AB ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕಾಗಿದೆ. AB ಸ್ಕ್ವೇರ್ ಈಸ್ ಈಕ್ವಲ್ ಟು OA ಅಂದರೆ ಎಷ್ಟು? 1500 ಹೋಲ್ ಸ್ಕ್ವೇರ್ ಪ್ಲಸ್ OB ಅಂದರೆ 1800 ಹೋಲ್ ಸ್ಕ್ವೇರ್ ಆಗೋಯಿತು. ಓಕೆ, AB ಸ್ಕ್ವೇರ್ ಈಸ್ ಈಕ್ವಲ್ ಟು, ನೋಡಿ 1500 ಹೋಲ್ ಸ್ಕ್ವೇರನ್ನು ಮಾಡಿದರೆ ಎಷ್ಟು ಬರುತ್ತೆ ಗೊತ್ತಾ? 22,50,000 ಬರುತ್ತೆ. ಪ್ಲಸ್ ಅದೇ ರೀತಿ 1800 ಸ್ಕ್ವೇರನ್ನು ಮಾಡಿದರೆ ನಮಗೆ 32,40,000 ಬರುತ್ತೆ. ಓಕೆ, ಹಾಗಾದರೆ ಇವೆರಡನ್ನು ಆ್ಯಡ್ ಮಾಡಿಬಿಟ್ರೆ ನೋಡಿ AB ಸ್ಕ್ವಯರ್ ಈಸ್ ಈಕ್ವಲ್ ಟು, ಓಕೆ, ಇವೆರಡನ್ನು ಆ್ಯಡ್ ಮಾಡಿಬಿಟ್ರೆ ನಮಗೆ ಎಷ್ಟು ಬರುತ್ತೆ ಗೊತ್ತಾ? 54,90,000 ಬರುತ್ತೆ. ಓಕೆ, ಹಾಗಾದರೆ ನನಗೆ AB ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ ಸ್ಕ್ವೇರನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ಏನಾಗುತ್ತೆ? AB ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 54,90,000 ಬರುತ್ತೆ. ಓಕೆ, ಹಾಗಾದರೆ ನಾನು ಏನು ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಂದರೆ AB ಈಸ್ ಈಕ್ವಲ್ ಟು, ನೋಡಿ ಇದನ್ನು ನಾನು ಏನು ಬರಿತೀನಿ ಅಂದರೆ ಸ್ಕ್ವೇರ್ ರೂಟ್ ಆಫ್ 549 ಇಂಟು 10,000 ಅಂತ ನಾವು ಬರ್ಕೋಬೋದು. ಓಕೆ, ನೋಡಿ ಇವೆರಡು ನಂಬರ್ನ ನಡುವೆ ಇಂಟು ಇದೆ. ಸ್ಕ್ವೇರ್ ರೂಟ್ ಇರೋದ್ರಿಂದ ನಾನು ಏನು ಮಾಡ್ಬೋದು ಅಂದರೆ AB ಈಸ್ ಈಕ್ವಲ್ ಟು, ನೋಡಿ 10,000 ಸ್ಕ್ವೇರ್ ರೂಟ್ ಎಷ್ಟಾಗಿರುತ್ತೆ? 100 ಆಗಿರುತ್ತೆ. 100 ರೂಟ್ 549 ಅಂತ ನಾವು ಇದನ್ನು ಬರ್ಕೋಬೋದು. ಹಾಗಾದರೆ ನೋಡಿ ಸ್ಕ್ವೇರ್ ರೂಟ್ ಆಫ್ 549 ಇದೆಯಲ್ಲ, ಇದಕ್ಕೆ ಸ್ಕ್ವೇರ್ ರೂಟ್ ಸಿಗೋದಿಲ್ಲ. ಹಾಗಾಗಿ ಇದನ್ನು ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟನ್ನು ಮಾಡೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಇದನ್ನು ಸಿಂಪ್ಲೆಸ್ಟ್ ಫಾರ್ಮಿಗೆ ಬರೆಯೋಣ. ನೋಡಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಸಿಂಪ್ಲಿಫೈ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ 549ಗೆ ಆನ್ಸರ್ ಏನು ಬರುತ್ತೆ? 3√61 ಬರುತ್ತೆ. ಓಕೆ, AB ಈಸ್ ಈಕ್ವಲ್ ಟು 100 ಇಂಟು, ನೋಡಿ ಸ್ಕ್ವೇರ್ ರೂಟ್ ಆಫ್ 549ಗೆ ಏನು ಬರಿಬೋದು? 3√61 ಅಂತ ನಾವು ಬರ್ಕೋಬೋದು. ಓಕೆ, AB ಈಸ್ ಈಕ್ವಲ್ ಟು, ನೋಡಿ 100 ಇಂಟು 3 ಮಾಡಿದರೆ 300√61 ಏನಾಗಿರುತ್ತೆ? ಯೂನಿಟ್ಸು ಕಿಲೋಮೀಟರ್ ಆಗಿರುತ್ತೆ. Therefore, distance between the two planes after 1.5 hour is 300√61 ಕಿಲೋಮೀಟರ್ಸ್ ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ.